ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 16 ನವೆಂಬರ್ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಆರ್ಟಿಕಲ್ಗಳಿಗೆ ಹೋಗೋದಕ್ಕೆ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ಆ ಅನೌನ್ಸ್ಮೆಂಟ್ನ ನಂತರ ಈ ದಿನದ ಆರ್ಟಿಕಲ್ಗಳನ್ನು ನಾವು ನೋಡೋಣ. ಅನೌನ್ಸ್ಮೆಂಟ್ ಏನು ಅಂತ ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ನಮ್ಮ ಲ್ಯಾಕ್ಸ್ ಬೆಂಗಳೂರು ವತಿಯಿಂದ ನಾವು KS ಪ್ರಿಲಿಮ್ಸ್ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮನ್ನು ಮಾಡ್ತಾಯಿದ್ದೀವಿ. ಈ ಒಂದು ಪ್ರೋಗ್ರಾಮ್ನಲ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಏನಿತ್ತು, ಇದು ನಾವು ಡಿಸೆಂಬರ್ 11 ಮತ್ತು 12 ಇಟ್ಟಿದ್ವಿ ಈ ಕ್ಲಾಸಸ್ನ. ಬಟ್ ಹಲವಾರು ಮಂದಿ ಸ್ಟೂಡೆಂಟ್ಸ್ಗಳ ರಿಕ್ವೆಸ್ಟ್ ಮೇರೆಗೆ ನಾವೇನು ಮಾಡಿದ್ದೀವಿ ಅಂತಂದರೆ, ಇದನ್ನು PDO ಎಕ್ಸಾಮ್ಗೆ ಮುಂಚೆ ಅಂದರೆ 30 ನವಂಬರ್ ಮತ್ತು 1ನೇ ಡಿಸೆಂಬರ್ ಏನಿದೆ, 30 ನವಂಬರ್ ಮತ್ತು 1 ಡಿಸೆಂಬರ್ ನಾವು ಈ ಕರೆಂಟ್ ಅಫೇರ್ಸ್ ಕ್ಲಾಸಸನ್ನು ಪ್ಲ್ಯಾನ್ ಮಾಡಿದ್ದೀವಿ. ಈ ಕ್ಲಾಸಸ್ ತೊಗೊಳ್ಳೋದು ಹರೇಂದ್ರ ಸರ್ ತೊಗೋತಾ ಇದ್ದಾರೆ. ಆ್ಯಂಡ್ ನಾನು ನಿಮಗೆ ಕಂಪ್ಲೀಟ್ ಇಯರ್ದು ಕರೆಂಟ್ ಅಫೇರ್ಸ್ ಇದರಲ್ಲಿ ಕವರ್ ಆಗ್ತಾ ಇದೆ. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಇದು ಆಫ್ಲೈನ್ ಮತ್ತು ಆನ್ಲೈನ್ ಕೂಡ ಈ ಬ್ಯಾಚಸ್ ಇರುತ್ತೆ. ರಿಜಿಸ್ಟ್ರೇಷನ್ಸ್ ಮಾಡೋದಕ್ಕೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಇಲ್ಲ ಅಂತಂದರೆ ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ರಿಜಿಸ್ಟ್ರೇಷನ್ ಲಿಂಕನ್ನು ಕೇಳ್ಬೋದಾಗುತ್ತೆ. ಮತ್ತೊಂದು ಅನೌನ್ಸ್ಮೆಂಟ್ ಏನು ಅಂತ ಅಂದರೆ, PDO ಎಕ್ಸಾಮ್ಗೆ ಯೂಸ್ಫುಲ್ ಆಗೋ ಥರನೇ ನಾವು ಈ ಥರ ಬರೀ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟೆಸ್ಟ್ ಸೀರೀಸನ್ನು ನಡೆಸ್ತಾ ಇದ್ದೀವಿ. 2nd, 3rd, 4th ಮತ್ತು 5th ಡಿಸೆಂಬರ್. ಸೊ 4 ಟೆಸ್ಟ್ಗಳಿರುತ್ತೆ. 199 ರೂಪಾಯಿಗೆ ಡೈಲಿ 10 to 12 ನಮ್ಮ ಏನು ಎಕ್ಸಾಮ್ ಟೈಮಿಂಗ್ಸ್ ಇರುತ್ತೆ ಅದೇ ಟೈಮಿಂಗ್ಸಲ್ಲೇ ನಾವು ಈ ಒಂದು ಟೆಸ್ಟನ್ನು ಕೂಡ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದು ಬರೀ ಕೇವಲ ಕರೆಂಟ್ ಅಫೇರ್ಸ್ ಟೆಸ್ಟ್ ಸೀರೀಸ್ ಆಗಿರುತ್ತೆ. ಒಂದಿನ ನ್ಯಾಷನಲ್ ಕರೆಂಟ್ ಅಫೇರ್ಸ್ ಇರುತ್ತೆ, ಒಂದಿನ ಇಂಟರ್ನ್ಯಾಷನಲ್ಲು, ಇನ್ನೊಂದಿನ ಕರ್ನಾಟಕ ರಿಲೇಟೆಡು, ಮತ್ತು ಇನ್ನು ಲಾಸ್ಟಲ್ಲಿ ಫುಲ್ ಲೆಂತ್ ಅಂದರೆ ಈ 3 ಸೇರಿ ಫುಲ್ ಲೆಂತ್ ಟೆಸ್ಟ್ ಇರುತ್ತೆ. ಸೊ ಇದಕ್ಕೂ ಕೂಡ ರಿಜಿಸ್ಟ್ರೇಷನ್ ಲಿಂಕ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಇಲ್ಲ ಅಂತಂದರೆ ನಿಮಗೂ ಫರ್ದರ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ನಮ್ಮ ಆಫೀಸನ್ನು ಡೈರೆಕ್ಟಾಗಿ ವಿಸಿಟ್ ಮಾಡ್ಬೋದಾಗುತ್ತೆ. ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಈ ದಿನದ ಮೊದಲ ಆರ್ಟಿಕಲ್ ಬಂದು, ಇಂಡಿಯಾ ಸೇಸ್ ಕ್ಲೈಮೇಟ್ ಫೈನಾನ್ಸ್ ಇಸ್ ನಾಟ್ ಅನ್ ಇನ್ವೆಸ್ಟ್ಮೆಂಟ್ ಗೋಲ್. ನಮಗೆಲ್ಲ ತಿಳಿದಿರೋ ಹಾಗೇನೆ COP29 ಏನಿದೆ, UNFCC ಅಂಡರಲ್ಲಿ ನಡೆಯುವಂತಹ ಒಂದು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಏನಿದೆ, ಇದು ಸದ್ಯಕ್ಕೆ ಬಾಕು ಅಜರ್ಬೈಜಾನಲ್ಲಿ ನಡೀತಾ ಇದೆ. ಸೊ ಇದರ ಮುಖ್ಯ ಒಂದು ಉದ್ದೇಶ ಏನಿದೆ, ಈಗಾಗಲೇ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನೋಡಿರೋ ಹಾಗೆ, ಮೊದಲನೇದು ಬಂದು ನ್ಯೂ ಕಲೆಕ್ಟಿವ್ ಕ್ವಾಂಟಿಫೈಡ್ ಗೋಲ್ಸ್, ಎರಡನೇದು ಬಂದು ಕ್ಲೈಮೇಟ್ ಫೈನಾನ್ಸ್, ಮತ್ತು ಮೂರನೇದು ಬಂದು ಕಾರ್ಬನ್ ಮಾರ್ಕೆಟ್. ಈ 3ರ ಕುರಿತಾಗಿ ಏನು ಫೈನಲೈಸೇಷನ್ಸ್ ಆಗುತ್ತೆ, ಆ ಒಂದು ಅಂದರೆ ಈ ಮೂರು ಈ ಒಂದು COPಯ ಒಂದು ಮುಖ್ಯ ಗೋಲ್ ಅಂತ ನಾವು ಹೇಳ್ಬೋದಾಗುತ್ತೆ. ಅದರಲ್ಲಿ ನಿನ್ನೆ ನಡೆದಂತಹ ಒಂದು ಏನು ಇದು ಮೀಟಿಂಗ್ನ ಇದೆ, ಅದರಲ್ಲಿ ಭಾರತ ಕ್ಲೈಮೇಟ್ ಫೈನಾನ್ಸ್ ಬಗ್ಗೆ ಮಾತಾಡಿದೆ. ಏನು ಹೇಳಿದೆ ಭಾರತ ಅಂತಂದರೆ, ಈ ಡೆವಲಪ್ಡ್ ಕಂಟ್ರೀಸ್ ಏನಿದೆ ಅವು ಮಾಡ್ತಾ ಇರುವಂತಹ ಕ್ಲೈಮೇಟ್ ಫೈನಾನ್ಸನ್ನು ಇನ್ವೆಸ್ಟ್ಮೆಂಟ್ ಅಂತ ನೋಡಬಾರ್ದು ಅಂತ ಹೇಳಿದೆ. ಅಂದರೆ ಇಟ್ ಇಸ್ ನಾಟ್ ಆ್ಯನ್ ಇನ್ವೆಸ್ಟ್ಮೆಂಟ್ ಅಂತ ಭಾರತ ಹೇಳಿದೆ. ಹಾಗಾದರೆ ಇನ್ವೆಸ್ಟ್ಮೆಂಟ್ಗೆ ಮತ್ತು ಫೈನಾನ್ಸ್ಗೆ ಡಿಫ್ರೆನ್ಸ್ ಏನು? ಇನ್ವೆಸ್ಟ್ಮೆಂಟ್ ಅಂದರೆ ನಾವು ಯಾವಾಗ ಇನ್ವೆಸ್ಟ್ ಮಾಡ್ತೀವಿ ವಿತ್ ಅನ್ ಎಕ್ಸ್ಪೆಕ್ಟೇಷನ್ ಆಫ್ ಪ್ರಾಫಿಟ್ ನಮಗೆ ಬರುತ್ತೆ ಅನ್ನೋ ಒಂದು ಮುಂದಾಲೋಚನೆಯಿಂದ ನಾವು ಇನ್ವೆಸ್ಟ್ಮೆಂಟನ್ನು ಮಾಡ್ತೀವಿ. ಸೊ ಡೆವಲಪಿಂಗ್ ಕಂಟ್ರೀಸಲ್ಲಿ ಯಾವುದೇ ರೀತಿಯಾದ ಒಂದು ಕ್ಲೈಮೇಟ್ ಫೈನಾನ್ಸಿಂಗನ್ನು ಮಾಡಿದ್ರೆ ಅದನ್ನು ಇನ್ವೆಸ್ಟ್ಮೆಂಟ್ ಆಗಿ ನೋಡಬಾರ್ದು, ಜಸ್ಟ್ ಫೈನಾನ್ಸಿಂಗ್ ಆಗಿ ನೋಡಬೇಕು. ಅಂದರೆ ಯಾವುದೇ ರೀತಿಯಾದ ಒಂದು ಪ್ರಾಫಿಟ್ ಇರುತ್ತೆ, ಆ ಒಂದು ಇನ್ವೆಸ್ಟ್ಮೆಂಟ್, ಆ ಒಂದು ಫೈನಾನ್ಸ್ ಮಾಡೋದ್ರಿಂದ ನಮಗೆ ಪ್ರಾಫಿಟ್ ಬರುತ್ತೆ ಅನ್ನೋ ಒಂದು ಆಲೋಚನೆಯನ್ನು ಇಟ್ಕೋಬಾರ್ದು ಡೆವಲಪ್ಡ್ ಕಂಟ್ರೀಸ್ ಅಂತ ಭಾರತ ಇಲ್ಲಿ ಹೇಳಿದೆ. ಅಷ್ಟೇ ಅಲ್ದಿರ ಏನು ಹೇಳಿದೆ ಅಂತಂದರೆ, ಈ ಕ್ಲೈಮೇಟ್ ಫೈನಾನ್ಸ್ ಏನಿದೆ ಅಲ್ವಾ, ಇದು ಯೂನಿಲ್ಯಾಟರಲ್ ಪ್ರಾವಿಷನ್ ಆಗಿದೆ. ಅಂದರೆ ಬರೀ ಒನ್ ಸೈಡೆಡ್ ಪ್ರಾವಿಷನ್. ಇವಾಗ ಇನ್ವೆಸ್ಟ್ಮೆಂಟ್ ಅಂದರೆ ಏನು, 2 ಸೈಡ್. ಅಂದರೆ ಇವಾಗ ನಾನಿಲ್ಲಿ ಒಂದು ಕಡೆ ನಾನು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ವಿತ್ ಏನಂತೀವಿ ಪ್ರಾಫಿಟ್ ಮೋಟಿವಲ್ಲಿ ನಾನು ಇನ್ವೆಸ್ಟ್ ಮಾಡ್ತಾ ಇರ್ತೀನಿ. ಸೊ ಇದು 2 ಸೈಡೆಡ್ ಅಂದರೆ ಬೈಲ್ಯಾಟ್ರಲ್ ರಿಲೇಷನ್ಸ್ ಥರ ಎಸ್ಟಾಬ್ಲಿಷ್ ಆಗುತ್ತೆ. ಅದೇ ಫೈನಾನ್ಸಿಂಗ್ ಅಂದರೆ ಏನು ಅಂತಂದರೆ, ಡೆವಲಪ್ಡ್ ಕಂಟ್ರೀಸು ಬರೀ ಡೆವಲಪಿಂಗ್ ಕಂಟ್ರೀಸ್ಗೆ ಕೊಡುತ್ತೆ ಅಷ್ಟೇ. ಡೆವಲಪಿಂಗ್ ಕಂಟ್ರೀಸ್ ಏನು ವಾಪಸ್ ಇನ್ ರಿಟರ್ನ್ ಕೊಡಬೇಕು ಅಂತ ಇಲ್ಲಿಲ್ಲ, ಅಥವಾ ಏನೇ ಒಂದು ಪ್ರಾಫಿಟನ್ನು ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ. ಇಟ್ ಈಸ್ ಅ ಯೂನಿಲ್ಯಾಟರಲ್ ವೇ ಅಥವಾ ಯೂನಿಲ್ಯಾಟರಲ್ ಪ್ರಾವಿಷನ್ ಅಂತ ಹೇಳ್ತಾ ಇದೆ ಭಾರತ. ಸದ್ಯಕ್ಕೆ ಈ ಕ್ಲೈಮೇಟ್ ಫೈನಾನ್ಸ್ ಏನಿದೆ ಸುಮಾರು $7 ಟ್ರಿಲಿಯನ್ ಅಷ್ಟು, ಅಂದರೆ $7 ಟ್ರಿಲಿಯನ್ ಅಷ್ಟು ಕ್ಲೈಮೇಟ್ ಫೈನಾನ್ಸನ್ನು ಬೈ 2030 ನಾವು ಮೊಬಿಲೈಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಈ ಬಾಕು ಅಜರ್ಬೈಜಾನಲ್ಲಿ ನಡೀತಾ ಇರುವಂಥ COP ರಿಐಟರೇಟ್ ಮಾಡಿದೆ. ಅಷ್ಟೇ ಅಲ್ದಿರ ಈ $7 ಟ್ರಿಲಿಯನ್ ಏನಿದೆ, ಇಟ್ ಈಸ್ ಮಿನಿಮಮ್. ಇದಿದ್ರೆ ಮಾತ್ರನೇ ನಾವು ಒಂದು ಕಡೆ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿಯನ್ನು ಮೇಂಟೈನ್ ಮಾಡ್ಬೋದು, ಮತ್ತು ಇನ್ನೊಂದು ಕಡೆ ಡೆವಲಪ್ಮೆಂಟ್ ಮೋಟಿವ್ಸ್ ಏನಿದೆ, ಡೆವಲಪ್ಮೆಂಟ್ ನೀಡ್ಸ್ ಏನಿದೆ, ಈ ನೀಡ್ಸನ್ನು ಬ್ಯಾಲೆನ್ಸ್ ಮಾಡ್ಬೋದು. ಸೊ ಈ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಂದ್ರೆ ಮಿನಿಮಮ್ ನಮಗೆ ಇಷ್ಟು ಒಂದು ಕ್ಲೈಮೇಟ್ ಫೈನಾನ್ಸ್ನ ಅಗತ್ಯ ಇದೆ ಅಂತ ನಾವು ಹೇಳ್ಬೋದು. ಇದರ ಜೊತೆ ಈಗಾಗಲೇ ಮಾತಾಡಿರೋ ಥರ
ಕಂಟ್ರೀಸ್ ಕೂಡ ಈ NCQG ಏನಿದೆ ಅಂದರೆ ನ್ಯೂ ಕಲೆಕ್ಟಿವ್ ಕ್ವಾಂಟಿಫೈಡ್ ಗೋಲ್ ಏನಿದೆ ಅದನ್ನು ಕೂಡ ರಿಯೈಟರೇಟ್ ಮಾಡ್ತಾ ಇದ್ದಾರೆ. ಈ ಒಂದು $7 trillion ಏನಿದೆ ಇದನ್ನ ನಾವು ಸ್ಟಾರ್ಟ್ ಮಾಡಿದ್ದು 2009 ಸ್ಟಾರ್ಟ್ ಮಾಡಿದ್ದು. ಸೊ 2009 ಎಷ್ಟು ಹೇಳಿದ್ದು $100 billion 2020-2025 ಬೇಕು ಅಂತ ಹೇಳಿದ್ದು. ಬಟ್ ಇವಾಗ ನಡೀತಾ ಇರೋ ಅಜರ್ಬೈಜಾನಲ್ಲಿ ಏನು ಹೇಳಿದ್ರೆ ಇದನ್ನು ರಿಯೈಟರೇಟ್ ಮಾಡಿ ಅಂದರೆ ಮತ್ತೆ ವಾಪಸ್ ರಿವಿಸಿಟ್ ಮಾಡ್ತಾ ಇದ್ದಾರೆ. 100 billion ಸಾಲುತ್ತಾ ಬೈ 2025, ಇಲ್ಲ ಅಂದರೆ ಮತ್ತಷ್ಟೇನಾದ್ರು ಹೆಚ್ಚಿನದಾದ ಒಂದು ಅಮೌಂಟ್ ಬೇಕಾಗುತ್ತಾ ಅನ್ನೋದನ್ನ ಕೂಡ ಇಲ್ಲಿ ರಿಯೈಟರೇಟ್ ಮಾಡ್ತಾ ಇದ್ದಾರೆ. ಇದು ಫಸ್ಟ್ ಒನ್. ಮತ್ತು ಲೈಕ್ ಮೈಂಡೆಡ್ ಡೆವಲಪಿಂಗ್ ಕಂಟ್ರೀಸ್ ಏನಿದೆ ಅವರು ಕೂಡ ಒಂದು ಸೈಡ್ ಲೈನ್ ಅಂದರೆ ಅಲಾಂಗ್ ವಿತ್ COP ಅವರು ಕೂಡ ಈ ಒಂದು ಡಿಸಿಷನ್ನ ರಿವಿಸಿಟ್ ಮಾಡ್ತಾ ಇದ್ದಾರೆ. ಮತ್ತು ಏಕೆಂತಂದರೆ ಈಗ ಈ ಡೆವಲಪಿಂಗ್ ಕಂಟ್ರೀಸ್ ಏನಿದೆ ಈ ಡೆವಲಪಿಂಗ್ ಕಂಟ್ರೀಸೇ ಕ್ಲೈಮೇಟ್ ಚೇಂಜಿಂದ ಹೆಚ್ಚಿನದಾಗಿ ಅಫೆಕ್ಟ್ ಆಗೋದು. ಸೊ ಅವರು ಕೂಡ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಈ ಇಂಪ್ಯಾಕ್ಟ್ ಏನಿದೆ ಕ್ಲೈಮೇಟ್ ಚೇಂಜ್ದು ಇಟ್ ಈಸ್ ಬಿಕಮಿಂಗ್ ಎವಿಡೆಂಟ್. ಹೊಸ ಡಿಸಾಸ್ಟರ್ಸ್ ಬರ್ತಾ ಇದೆ. ಈಗ ಸೈಕ್ಲೋನ್ಸ್ ಫ್ರೀಕ್ವೆನ್ಸಿನೂ ಕೂಡ ಜಾಸ್ತಿ ಆಗ್ತಾ ಇದೆ ನೋಡ್ಬೋದು, ಆಲ್ ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್. ಸೊ ಇದರ ಬ್ರಂಟನ್ನು ಯಾರು ಅನುಭವಿಸ್ತಾ ಇದ್ದಾರೆ, ಡೆವಲಪಿಂಗ್ ಕಂಟ್ರೀಸ್ ಅನುಭವಿಸ್ತಾ ಇದ್ದಾರೆ. ಸೊ ಇಂಡಿಯಾ ಇದನ್ನು ಕೂಡ ಇಲ್ಲಿ ರಿಯೈಟರೇಟ್ ಮಾಡಿದೆ. ಹಾಗಾಗಿ ಭಾರತ ಇಲ್ಲಿ ಮತ್ತೊಂದು ಏನು ವಿಷಯ ಹೇಳಿದೆ ಅಂತಂದರೆ ಎವ್ರಿ ಇಯರ್ ಟಿಲ್ 2030 ಡೆವಲಪ್ಡ್ ಕಂಟ್ರೀಸ್ ಏನಿದೆ ಅಟ್ಲೀಸ್ಟ್ $1.3 trillion ಎವ್ರಿ ಇಯರ್ ಮೊಬಿಲೈಸ್ ಮಾಡಬೇಕು ಫಾರ್ ಡೆವಲಪಿಂಗ್ ಕಂಟ್ರೀಸ್ ಥ್ರೂ ಗ್ರಾಂಟ್ಸ್ ಇರ್ಬೋದು, ಕನ್ಸೆಷನಲ್ ಫೈನಾನ್ಸ್ ಇರ್ಬೋದು, ಇಲ್ಲ ನಾನ್ ಡೆಟ್ ಇಂಡ್ಯೂಸಿಂಗ್ ಸಪೋರ್ಟ್ ಇರ್ಬೋದು. ಈ ರೀತಿಯಾಗಿ ಕ್ಲೈಮೇಟ್ ಫಿನಾನ್ಸನ್ನು ಡೆವಲಪಿಂಗ್ ಕಂಟ್ರೀಸ್ಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಇಂಡಿಯಾ ನಿನ್ನೆ ನಡೆದಂತಹ ಒಂದು ಮೀಟಿಂಗಲ್ಲಿ ಹೇಳಿದೆ. ಇಷ್ಟು ಈ ಆರ್ಟಿಕಲ್ನ ಒಂದು ಸಾರಾಂಶ ಆಗಿದೆ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. BBMP ಟು ಲಾಂಚ್ ಪೋರ್ಟಲ್ ಫಾರ್ ಪ್ರಾಪರ್ಟಿ ಓನರ್ಸ್ ಟು ಒಬ್ಟೇನ್ ಫ್ರೆಶ್ ಖಾತಾ. ಇಲ್ಲಿ ನಮಗೆ ಈ ಒಂದು ಆರ್ಟಿಕಲ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇಲ್ಲಿ ಖಾತಾ ಇದೆ. ಖಾತಾ ಅಂತ ಬಂದ ತಕ್ಷಣ ನಮಗೆ ಗವರ್ನೆನ್ಸ್ ನೆನಪಾಗಬೇಕು. ಇದು ನಮ್ಮ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಇತ್ತೀಚೆಗಷ್ಟೇನೆ BBMP ಒಂದು ಹೊಸ ವೆಬ್ಸೈಟನ್ನು ಲಾಂಚ್ ಮಾಡಿದೆ. ಏನು ಆ ವೆಬ್ಸೈಟ್ ಅಂತಂದರೆ ವೆಬ್ಸೈಟ್ ಹೆಸರು BBMP.karnataka.gov.in ಅಂತ. ಸೊ ಈ ಒಂದು ವೆಬ್ಸೈಟ್ ಏನಿದೆ ಇಲ್ಲಿ ಆಲ್ರೆಡಿ ಯಾವ ಪ್ರಾಪರ್ಟೀಸ್ಗೆ ಖಾತಾ ಇದೆ ಅಂದರೆ ಈಗ ನಂದೊಂದು ಪ್ರಾಪರ್ಟಿ ಇದೆ ಅದಕ್ಕೆ ಖಾತಾ ಇದೆ ಅಂತಂದರೆ ಆ ಖಾತಾನ ಮತ್ತೆ ನಾವು ತೊಗೋಬೇಕು ಅಂತಂದರೆ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕು. ಅದೇ ಈಗ ಫ್ರೆಶ್ ಖಾತಾ ಬೇಕು ಅಂದರೆ ಈಗ ಹೊಸದಾಗಿ ಖಾತಾ, ಇದುವರೆಗೂ ಖಾತಾನೇ ಮಾಡಿಸಿಲ್ಲ ನಾವು, ಹೊಸದಾಗಿ ಖಾತಾ ಬೇಕು ಅಂತಂದರೆ ಅದಕ್ಕೆ ಈಗ ಸದ್ಯಕ್ಕೆ ಹೊಸ ಪೋರ್ಟಲನ್ನು BBMP ಲಾಂಚ್ ಮಾಡ್ತಿದೆ. ಸೊ ಹಳೆ ಅಂದರೆ ಆಲ್ರೆಡಿ ಖಾತಾ ಇದೆ ಬಟ್ ಹೊಸ ಖಾತಾ ಬೇಕು ಅಂತಂದರೆ ಈ ಆಸ್ತಿ ಏನಿದೆ ಇದಕ್ಕೆ ಹೋಗಬೇಕಾಗುತ್ತೆ. ಮತ್ತು ಎರಡನೇದೇನು ಅಂತಂದರೆ ಫ್ರೆಶ್ ಖಾತಾ ಬೇಕು ಅಂತಂದರೆ ಅಂದರೆ ಈಗ ಇದುವರೆಗೂ ಖಾತಾನೇ ಇಲ್ಲ ಅದಕ್ಕೆ ಅಂತಂದರೆ ಆಗ ಹೊಸ ಖಾತಾ ಮಾಡಿಸ್ಬೇಕು ಅಂತಂದರೆ ಈ ಒಂದು ಹೊಸ ಪೋರ್ಟಲನ್ನು BBMP ಲಾಂಚ್ ಮಾಡ್ತಾ ಇದೆ. ಏನಕ್ಕೆ ಅಂತಂದರೆ ಇದರಿಂದ ರೆವೆನ್ಯೂ ಕರೆಕ್ಟಾಗಿ ಜನ್ರೇಟ್ ಆಗುತ್ತೆ. ಬಿಕಾಸ್ ಇಲ್ಲಿ ಗವರ್ನೆನ್ಸ್ ಅಂತ ಬಂದಾಗ ಯಾವುದೇ ರೀತಿಯಾದ ಒಂದು ಕರಪ್ಷನ್ ಆಗಲಿ ಬೇರೆ ರೀತಿಯಾದ ಒಂದು ಡಿಲೇಸ್ ಆಗಲಿ ಇಲ್ಲಿ ನಡೆಯೋದಿಲ್ಲ. ಸೊ ಯಾವಾಗ ಈ ಡಿಲೇಸ್ ಇರಲಿ ಕರಪ್ಷನ್ ಆಗಲಿ ಇರೋದಿಲ್ಲ, ನಮಗೆ ರೆವೆನ್ಯೂ ಏನಿರುತ್ತೆ ಗೌರ್ಮೆಂಟ್ ರೆವೆನ್ಯೂ ಏನಿರುತ್ತೆ ಆ ರೆವೆನ್ಯೂ ಇನ್ಕ್ರೀಸ್ ಆಗುತ್ತೆ. ಪ್ಲಸ್ ಇದು ಕರಪ್ಷನ್ ಡಿಲೇಸ್ ಇಲ್ಲದೆ ಇರೋದ್ರಿಂದ ಈಸಿ ರಿಜಿಸ್ಟ್ರೇಷನ್ಸ್ ಇರುತ್ತೆ, ಟೈಮ್ ಡಿಲೇಸ್ ಇಲ್ಲದೆ ಇರೋದ್ರಿಂದ, ಮತ್ತು ಈ ಬ್ರೈಬ್ಸ್ ಕೊಡಬಾರ್ದು, ಲಂಚ ಕೊಡೋದು ಅದೆಲ್ಲ ಇಲ್ಲದೆ ಇರೋದ್ರಿಂದ ರಿಜಿಸ್ಟ್ರೇಷನ್ಸ್ ಆನ್ಲೈನ್ ಈಸಿ ಆಗುತ್ತಲ್ವಾ. ಸೊ ರಿಜಿಸ್ಟ್ರೇಷನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಇದರಿಂದ ಗೌರ್ಮೆಂಟ್ ರೆವೆನ್ಯೂ ಏನಿದೆ ರೆವೆನ್ಯೂ ಕೂಡ ಇನ್ಕ್ರೀಸ್ ಆಗುತ್ತೆ ಅನ್ನೋದು ಒಂದು ಅಡ್ವಾಂಟೇಜ್ ಆಗಿದೆ ಈ ಒಂದು ಖಾತಾ ಪ್ರಾಸೆಸ್ಸಿಂದ. ಇಷ್ಟು ಈ ಆರ್ಟಿಕಲ್ನ ಸಾರಾಂಶ. ಮುಂದಿನ ಆರ್ಟಿಕಲ್ ನೋಡೋಣ. ಅ ಜಂಬೋ ಕ್ರೈಸಿಸ್ ಇನ್ ಮಧ್ಯಪ್ರದೇಶ್. ಇತ್ತೀಚೆಗಷ್ಟೇ ಮಧ್ಯಪ್ರದೇಶನಲ್ಲಿ ಏನಾಯಿತು ಅಂದರೆ ಅಕ್ಟೋಬರ್ ಎಂಡಲ್ಲಿ ಮಧ್ಯಪ್ರದೇಶಲ್ಲಿ ಏನಾಯಿತು ಅಂದರೆ ಸುಮಾರು 100-150 ರೇಡಿಯಸಲ್ಲಿ ಸುಮಾರು 10 ಆನೆಗಳು ಸತ್ತೋಯ್ತು ಅದೇ ರೇಡಿಯಸಲ್ಲಿ. ಏನಕ್ಕೆ ಅಂತ ಗೊತ್ತಾಗಲಿಲ್ಲ. ಇದು ಎಲ್ಲಿ ಬರುತ್ತೆ ಅಂತಂದರೆ ಬಾಂಧವ್ಗಢ್ ಟೈಗರ್ ರಿಸರ್ವ್ ಏನಿದೆ ಅಲ್ಲೂ. ಇದು ಎಲ್ಲಿ ಬರುತ್ತೆ ಬಾಂಧವ್ಗಢ್ ಟೈಗರ್ ರಿಸರ್ವ್ ಅಂತಂದರೆ ಆಲ್ಮೋಸ್ಟ್ ಒಡಿಶಾ ಛತ್ತೀಸ್ಗಢ ಬಾರ್ಡರ್ ಹತ್ರ ಈ ಒಂದು ಬಾಂಧವ್ಗಢ್ ಟೈಗರ್ ರಿಸರ್ವ್ ಬರುತ್ತೆ. ಆಗ ಏನಾಯಿತು ಅಂತಂದರೆ ಅಕ್ಟೋಬರ್ 29 ಈ ಒಂದು ಇನ್ಸಿಡೆಂಟ್ ನಡೆದಿದ್ದು. ಸುಮಾರು 10 ಎಲಿಫೆಂಟ್ಸ್ ಅಲ್ಲಿ ಒಂದು 100-150 ಮೀಟರ್ ರೇಡಿಯಸಲ್ಲಿ ಎಲ್ಲ ಆನೆಗಳು ಸತ್ತು ಬಿದ್ದಿದ್ವು. ಯಾಕೆ ಅಂತ ಪೋಸ್ಟ್ ಮಾರ್ಟಮ್ ಅನಲೈಸ್ ಮಾಡಿದಾಗ ಏನಾಯಿತು ಅಂದರೆ ಇದು ಕೋಡೋ ಮಿಲ್ಲೆಟ್ಸ್ ತಿಂದಿದ್ರಿಂದ. ಈಗಾಗಲೇ ನಾನು ಏನು ಹೇಳಿದೆ ಅಂತಂದರೆ ಇದು ಬಾಂಧವ್ಗಢ್ ಟೈಗರ್ ರಿಸರ್ವ್. ಈ ಬಾಂಧವ್ಗಢ್ ಟೈಗರ್ ರಿಸರ್ವ್ನ ಒಂದು ಫ್ರಿಂಜ್ ಏರಿಯಾ ಏನಿದೆ, ಈ ಏರಿಯಾ ಏನಿದೆ ಇಂಥ ಏರಿಯಾಸಲ್ಲಿ ಇಲ್ಲಿ ಕೋಡೋ ಮಿಲ್ಲೆಟ್ಸನ್ನು ಬೆಳೆದಿದ್ದಾರೆ. ಇದು ಈಗಾಗಲೇ ಹೇಳಿರೋ ಥರ ಫ್ರಿಂಜ್ ಏರಿಯಾ ಅಲ್ವಾ. ಸೊ ಫ್ರಿಂಜ್ ಏರಿಯಾ ಅಂತ ಅಂದಾಗ ಏನಾಗುತ್ತೆ, ಇಲ್ಲಿನ ಆನೆಗಳು ಬಂದು ಈ ಒಂದು ಏನು ಇಲ್ಲಿ ಕೋಡೋ ಮಿಲ್ಲೆಟ್ ಇತ್ತು ಈ ಮಿಲ್ಲೆಟನ್ನು ತಿಂದಿದ್ದಾವೆ. ಸುಮಾರು 8 ಎಕರೆಯಷ್ಟು ಕೋಡೋ ಮಿಲ್ಲೆಟನ್ನು ಈ ಆನೆಗಳು ತಿಂದಿದ್ದಾವೆ. ಈ ಆನೆಗಳು ಯಾವಾಗ ಇಷ್ಟೊಂದು ಆನೆಗಳು ಒಂದೇ ಸತಿ ಸತ್ತು ಬಿದ್ವು ಆಗ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಏನು ತಿಳಿದು ಬಂತು ಅಂತಂದರೆ
ಈ ಕೋಡೋ ಮಿಲೆಟ್ ಏನಿದೆ, ಈ ಮಿಲೆಟಲ್ಲಿ ಒಂದು ಟಾಕ್ಸಿಕ್ ಸಬ್ಸ್ಟೆನ್ಸ್ ಸಿಕ್ಕಿದೆ, ಒಂದು ಆ್ಯಸಿಡ್. ಆ ಆ್ಯಸಿಡ್ ಎಷ್ಟು ಬಂದು ಸೈಕ್ಲೋಪಯನೋಯಿಕ್ ಆ್ಯಸಿಡ್ ಅಂತ. ಸೊ ಈ ಆ್ಯಸಿಡ್ ಏನಿದೆ, ಇದರಿಂದ ಆ ಒಂದು ಎಲಿಫೆಂಟ್ಸ್ ಏನಿದೆ, ಆನೆಗಳ ಎಲ್ಲ ಆರ್ಗನಲ್ಲೂ ಈ ಒಂದು ಆ್ಯಸಿಡ್ ಅಕ್ಯುಮುಲೇಟ್ ಆಗಿ ಅದರಿಂದ ಅವುಗಳು ಸಾವನ್ನು ಅಪ್ಪಿದೆ ಅಂತ ತಿಳಿತು. ಸೊ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಒಂದು ಅಂತಂದರೆ, ಇಲ್ಲಿ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟನ್ನು ನಾವು ನೋಡ್ಬೋದು. ಯಾಕೆ ಅಂತಂದರೆ ಫ್ರಿಂಜ್ ಏರಿಯಾಲಿ ಅವರು ಬೆಳೆದಿದ್ದಾರೆ. ಸೊ ಆ ಬೆಳೆಯನ್ನು ಬೆಳೆದಿರೋವಾಗ ಇಲ್ಲಿ ಆನೆಗಳು ಬಂದಿದೆ. ಇದು ಒಂದು ಕಡೆ ಒಂದು ಪಾಯಿಂಟು, ಇದು ಅಂದರೆ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟಿಂದ ಆಗಿರ್ಬೋದು ಅಂತ ಅವ್ರು ಫಸ್ಟ್ ಗೆಸ್ ಮಾಡಿದರು. ಸೊ ಸೆಕೆಂಡ್ ಏನಾಯಿತು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿದಾಗ ಏನು ಗೊತ್ತಾಯಿತು ಅಂದರೆ ಕೋಡೋ ಮಿಲೆಟಿಂದ ಆಗಿದೆ ಅಂತ. ಈಗ ಮಿಲೆಟ್ ಅಂತಂದರೆ ಏನು, ಎಂಥ ಏರಿಯಾಲಿ ಬೆಳೆಯುತ್ತೆ, ಡ್ರೈ ಏರಿಯಾಲಿ ಬೆಳೆಯುತ್ತೆ. ಅಂದರೆ ಅದಕ್ಕೆ ವಾಟರ್ ರಿಕ್ವೈರ್ಮೆಂಟ್ ಏನಿದೆ, ವಾಟರ್ ರಿಕ್ವೈರ್ಮೆಂಟ್ ತುಂಬ ಕಡಿಮೆ ಇರಬೇಕು. ಪ್ಲಸ್ ಏನು ಮತ್ತು ಇರಿಗೇಷನ್ ಎಲ್ಲ ಬೇಕಾಗಲ್ಲ. ಇವುಗಳು ಬಂದು ಮಿಲೆಟ್ನ ಒಂದು ಅಡ್ವಾಂಟೇಜಸ್ ಅಂತ ಹೇಳ್ಬೋದು. ಬಟ್ ಏನಾಗುತ್ತೆ ಅಂತಂದರೆ, ಏನು ಆಗಿದೆ ಈಗ ಸದ್ಯಕ್ಕೆ ಅಂತಂದರೆ, ಇನಿಷಿಯಲ್ ಅಸೆಸ್ಮೆಂಟ್ ಮಾಡಿರೋ ಪ್ರಕಾರ ಈ ಅಕ್ಟೋಬರಲ್ಲಿ ಎಲ್ಲ ಕಡೆ ನಮ್ಗೆ ತಿಳಿದಂಗೆ ಮಳೆಗಳು ಬಂತು ಅಲ್ವಾ. ಸೊ ಯಾವಾಗ ಮಳೆ ಬಂತು, ಈ ಮಿಲೆಟ್ಸ್ ಕೋಡೋ ಇವಾಗ ನಾನು ಹೇಳ್ದಂಗೆ ಇದು ಡ್ರೈ ಏರಿಯಾಲಿ ಬೆಳೆಯುವಂಥದ್ದು. ಸೊ ಮಳೆ ಯಾವಾಗ ಬಂತು, ಇಲ್ಲಿ ಫಂಗಸ್ ಡೆವಲಪ್ ಆಯಿತು. ಈ ಒಂದು ಏನು ಕೋಡೋ ಮಿಲೆಟ್ಸ್ ಇದೆ, ಆ ಮಿಲೆಟ್ಸಲ್ಲಿ ಫಂಗಸ್ ಡೆವಲಪ್ ಆಯಿತು. ಇದು ಹಾರ್ವೆಸ್ಟ್ ಆಗೋಕ್ಕೆ ಮುಂಚೆ, ಅಂದರೆ ಪ್ಲ್ಯಾಂಟಲ್ಲೇ ಇರೋವಾಗಲೂ ಆಗಿರ್ಬೋದು, ಇಲ್ಲ ಅಂತಂದರೆ ಅದು ಪೋಸ್ಟ್ ಹಾರ್ವೆಸ್ಟ್ ಆದಮೇಲೆ ಬಂಡಲ್ ಕಟ್ಟಿರ್ತಾರಲ್ವ, ಆಗಲೂ ಕೂಡ ಆಗ್ಬೋದು. ಯಾವಾಗ ಈ ಕೋಡೋ ಮಿಲೆಟ್ಟು ಮಾಯಿಶ್ಚರ್ ಜೊತೆ ಮಿಕ್ಸ್ ಆಗುತ್ತೆ, ಅಂದರೆ ಮಾಯಿಶ್ಚರ್ ಕಂಟೆಂಟ್ ಜೊತೆ ಯಾವಾಗ ಕೋಡೋ ಮಿಲೆಟ್ ರಿಯಾಕ್ಟ್ ಆಗುತ್ತೆ, ಆಗ ಅಲ್ಲಿ ಫಂಗಸ್ ಡೆವಲಪ್ ಆಗುತ್ತೆ. ಸೊ ಈ ಫಂಗಸ್ಸಿಂದ ಈ ಸೈಕ್ಲೋಪಯನೋಯಿಕ್ ಆ್ಯಸಿಡ್ ಏನಿದೆ, ಈ ಒಂದು ಆ್ಯಸಿಡ್ ಡೆವಲಪ್ ಆಗಿದೆ ಅಂತ ಅನ್ನೋದು ಇನಿಷಿಯಲ್ ಅಸೆಸ್ಮೆಂಟ್ ಆಗಿದೆ. ಸೊ ಈಗ ನೆಕ್ಸ್ಟ್ ಯಾವ ರೀತಿಯಾಗಿ ಇದನ್ನು ಡೀಲ್ ಮಾಡ್ಬೋದು ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಯಾಕೆ ಅಂತಂದರೆ ಈ ಏರಿಯಾ ಏನಿದೆ, ಬಂಧವಗಢ ಟೈಗರ್ ರಿಸರ್ವ್ ಏನಿದೆ, ಇಲ್ಲಿಗೆ ಒಡಿಸ್ಸಾ, ಛತ್ತೀಸ್ಗಢದಿಂದ ಆನೆಗಳು ಬರುತ್ತೆ, ಒಡಿಸ್ಸಾಯಿಂದ ಆನೆಗಳು ಬರುತ್ತೆ. ಸೊ ಇದೇ ರೀತಿಯಾದ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಏನಾಗುತ್ತೆ, ಎಲಿಫೆಂಟ್ಸ್ ನಂಬರ್ ಏನಿದೆ ಆ ನಂಬರ್ ರೆಡ್ಯೂಸ್ ಆಗುತ್ತೆ, ವಿಚ್ ಲೀಡ್ಸ್ ಟು ಬಯೋಡೈವರ್ಸಿಟಿ ಲಾಸ್. ಇದು ನಾವು ಈ ಒಂದು ಏನು ಬಯೋಡೈವರ್ಸಿಟಿ ಲಾಸ್ ಇದೆ ಅದಕ್ಕೆ ನಾವು ಈಗ ಸದ್ಯಕ್ಕೆ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇದನ್ನು ರೆಡ್ಯೂಸ್ ಮಾಡಬೇಕು. ಹಾಗಾಗಿ ಮಧ್ಯಪ್ರದೇಶದಲ್ಲಿ ಗೌರ್ಮೆಂಟ್ ಏನು ಮಾಡಿದೆ ಅಂತ ಅಂದರೆ, ಸದ್ಯಕ್ಕೆ ತನ್ನ ಒಂದು ಅಫಿಷಿಯಲ್ಸ್ ಏನಿದ್ದಾರೆ, ಅಂದರೆ ಫಾರೆಸ್ಟ್ ರೇಂಜ್ ಆಫೀಸರ್ಸ್ ಇರ್ಬೋದು, ಬೇರೆ ರೀತಿಯಾದ ಒಂದು ಆಫೀಸರ್ಸ್ ಯಾರು ಇರ್ತಾರೆ, ಅವ್ರನ್ನ ಕರ್ನಾಟಕ ಮತ್ತು ತಮಿಳ್ನಾಡುಗೆ ಟ್ರೈನಿಂಗ್ಗೆ ಅಂತ ಕಳಿಸ್ತಾ ಇದ್ದಾರೆ. ಏಕೆಂದರೆ ಕರ್ನಾಟಕ ಮತ್ತು ತಮಿಳ್ನಾಡಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಎಲಿಫೆಂಟ್ಸನ್ನು ನಾವು ನೋಡ್ತೀವಿ. ಹಾಗಾಗಿ ಯಾವ ರೀತಿಯಾಗಿ ಕರ್ನಾಟಕ ಗೌರ್ಮೆಂಟ್ ಆಗಲಿ, ತಮಿಳ್ನಾಡು ಗೌರ್ಮೆಂಟ್ ಆಗಲಿ ಯಾವ ರೀತಿಯಾಗಿ ಎಲಿಫೆಂಟ್ ಕನ್ಸರ್ವೇಷನ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಅಂದರೆ ಯಾವ ರೀತಿಯಾದ ಸ್ಟೆಪ್ಸನ್ನು ತೊಗೊಂಡಿದ್ದಾರೆ ಅನ್ನೋದನ್ನು ಕಲಿಸೋದಕ್ಕೋಸ್ಕರ, ಒಂದು ಟ್ರೈನಿಂಗಿಗೋಸ್ಕರ ಈ ಒಂದು ಆಫೀಸರ್ಸ್ನ ಇಲ್ಲಿಗೆ ಕಳಿಸ್ತಾ ಇದ್ದಾರೆ. ಸೊ ಇದು ಒಂದು ಕಡೆ ಈ ಒಂದು ಸೊಲ್ಯೂಷನನ್ನು ಅವರು ಕಂಡುಹಿಡ್ಕೊಂಡಿದ್ದಾರೆ. ಏನು ಫಸ್ಟ್ ಸೊಲ್ಯೂಷನ್ ಅವ್ರು ಏನು ಅಂತಂದರೆ ಟ್ರೈನಿಂಗ್. ಸೆಕೆಂಡ್ ಸೊಲ್ಯೂಷನ್ ಏನು ಅಂತಂದರೆ ಅವರು ಹುಡುಕ್ತಾ ಇರೋದು, ಈಗ ಇದು ಫ್ರಿಂಜ್ ಏರಿಯಾಲಿ ಇದೆ. ಸೊ ಫ್ರಿಂಜ್ ಏರಿಯಾಲಿ ಇರೋದ್ರಿಂದ ಈ ಒಂದು ಏರಿಯಾಲಿ ಇದನ್ನು ಅವಾಯ್ಡ್ ಮಾಡೋದು, ಅಂದರೆ ಅಲ್ಲಿ ಯಾಕೆ ಈ ರೀತಿಯಾದ ಒಂದು ಪ್ರಾಬ್ಲಮ್ಸ್ ಅರೈಸ್ ಆಗ್ತಾ ಇದೆ ಅನ್ನೋದನ್ನು ರಿಸರ್ಚ್ ಮಾಡೋದಕ್ಕೆ R&D ಟ್ರೈನಿಂಗ್ ಒಂದು ಕಡೆ, ರಿಸರ್ಚ್ ಒಂದು ಕಡೆ ಮಾಡ್ತೀವಿ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಇಷ್ಟು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಮುಂದೆ ಯಾವ ರೀತಿಯಾದ ಡೆವಲಪ್ಮೆಂಟ್ಸ್ ಏನಾದರೂ ನಡೆದ್ರೆ ನಾವು ಮುಂದಿನ ವಿಡಿಯೋಗಳಲ್ಲಿ ಅದನ್ನ ಕವರ್ ಮಾಡ್ಕೊಳ್ಳೋಣ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಇಂಡಿಯಾ ನೀಡ್ಸ್ ಅ ಗ್ಲೋಬಲಿ ರೆಕಗ್ನೈಸ್ಡ್ ಪಬ್ಲಿಕ್ ಪಾಲಿಸಿ ಸ್ಕೂಲ್. ಈಗ ನಾವು USA ಮತ್ತು ಯುರೋಪ್ನಲ್ಲಿ ನೋಡಿದ್ರೆ ಗ್ರೇಟ್ ಸ್ಕೂಲ್ಸ್ ಇದ್ದಾವೆ. ಅಂದರೆ ಈಗ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಇರ್ಬೋದು, ಇಲ್ಲ ಅಂತಂದರೆ US ಹೋದರೆ ಜಾನ್ ಎಫ್ ಕೆನಡಿ ಸ್ಕೂಲ್ ಆಫ್ ಗವರ್ನಮೆಂಟ್. ಸೊ ಈ ರೀತಿಯಾದ ಒಂದು ಸ್ಕೂಲ್ಸ್ ಏನಿದ್ದಾವೆ, ಅಂದರೆ ಯೂನಿವರ್ಸಿಟೀಸ್, ಅಲ್ಲಿ ಅದನ್ನು ಸ್ಕೂಲ್ಸ್ ಅಂತ ಕರೀತಾರೆ. ಸೊ ಈ ಸ್ಕೂಲ್ಸ್ ಏನಿದ್ದಾವೆ ಇವೆಲ್ಲ ಪಬ್ಲಿಕ್ ಪಾಲಿಸಿ ಡಿಸೈನ್ ಇರ್ಬೋದು, ಇಂಪ್ಲಿಮೆಂಟೇಷನ್ ಇರ್ಬೋದು, ಡೆವಲಪ್ಮೆಂಟ್ ಇರ್ಬೋದು, ಇವುಗಳ ಕುರಿತಾಗಿ ಒಂದು ಟ್ರೈನಿಂಗನ್ನು ಕೊಡುತ್ತೆ. ಅಂದರೆ ಅದರ ರಿಲೇಟೆಡ್ ಸಬ್ಜೆಕ್ಟ್ಸನ್ನು ಇಲ್ಲಿ ಟೀಚ್ ಮಾಡಲಾಗುತ್ತೆ. ಈ ರೀತಿಯಾದ ಒಂದು ಸೆಪರೇಟ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಇದು ಭಾರತದಲ್ಲಿ ಇಲ್ಲ. ಇದು ಫಸ್ಟ್ ಪ್ರಾಬ್ಲಮ್. ಸೆಪರೇಟ್ ಇನ್ಸ್ಟಿಟ್ಯೂಷನ್ನು ಇಂಡಿಯಾದಲ್ಲಿ ಇಲ್ಲ. ಇದು ಫಸ್ಟ್ ಪ್ರಾಬ್ಲಮ್ ನಮ್ಮದು. ಸರಿ, ಈಗ ಇಂಡಿಯಾಲಿ ಈ ರೀತಿಯಾದ ಒಂದು ಇನ್ಸ್ಟಿಟ್ಯೂಷನ್ಸ್ನ ತಂದ್ವಿ ಅಂದರೂ ಕೂಡ ಹಲವಾರು ಚೇಂಜಸ್ಗಳನ್ನು ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂತಂದರೆ ಈಗ US ನಾವು ಕಂಪೇರ್ US ಜೊತೆಗೆ ನಾವು ಕಂಪೇರ್ ಮಾಡಿದ್ರೆ US ಏನಾಗುತ್ತೆ ಅಂತಂದರೆ ಪಾಲಿಸಿ ಡಿಸಿಷನ್ಸ್ ಏನಿದೆ US ಪಾಲಿಸಿ ಮೇಕಿಂಗ್ ಏನಿದೆ ಇದು ಸೋಲಿ ಇಟ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ಲೆಜಿಸ್ಲೇಚರ್ ಮಾತ್ರನೇ US ಪಾಲಿಸಿ ಮೇಕಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ. ಎಕ್ಸಿಕ್ಯೂಟಿವ್ದು ಯಾವುದೇ ರೀತಿಯಾದ ಒಂದು ಪಾರ್ಟಲ್ಲಿ ಇಲ್ಲ. ಯುರೋಪಲ್ಲೂ ಕೂಡ ಅದೇ ರೀತಿಯಾದ ಸಮ್ವಾಟ್ ಸಿಮಿಲರ್
ಪ್ರಾಸೆಸನ್ನು ನಾವು ನೋಡ್ಬೋದು. ಬಟ್ ವೆನ್ ಇಟ್ ಕಮ್ಸ್ ಟು ಇಂಡಿಯಾ, ನಾವು ಭಾರತನ ನೋಡಿದಾಗ ಏನಾಗುತ್ತೆ ಅಂದರೆ ಪಬ್ಲಿಕ್ ಪಾಲಿಸಿ ನಾವು ಮಾಡ್ತಾ ಇದ್ದೀವಿ ಅಂತ ಅಂದರೆ ಇಲ್ಲಿ ಮೋಸ್ಟ್ಲಿ ಇಟ್ ಇಸ್ ಲೆಜಿಸ್ಲೇಚರ್ ಆ್ಯಂಡ್ ಎಕ್ಸಿಕ್ಯೂಟಿವ್ ವಿತ್ ಬೋತ್ ಆಫ್ ದೆಮ್ ಏನು ಒಬ್ಬರ ಮೇಲೆ ಒಬ್ಬರು ಕಂಟ್ರೋಲ್ ಏನಿರುತ್ತೆ ಅಂದರೆ ಲೆಜಿಸ್ಲೇಟಿವ್ ಕಂಟ್ರೋಲ್ ಓವರ್ ಎಕ್ಸಿಕ್ಯೂಟಿವ್, ಇಲ್ಲ ಎಕ್ಸಿಕ್ಯೂಟಿವ್ ಕಂಟ್ರೋಲ್ ಓವರ್ ಲೆಜಿಸ್ಲೇಚರ್, ಈ ರೀತಿಯಾದ ಒಂದು ಇಂಟರ್ ಕನೆಕ್ಷನನ್ನು ನಾವು ನೋಡ್ತೀವಿ. ಹಾಗಾಗಿ ಪಬ್ಲಿಕ್ ಪಾಲಿಸಿ ಏನಿದೆ ಇದು ಇಂಡಿಯಾಲಿ ಇಟ್ ಈಸ್ ಓನ್ಲಿ ಲೈಕ್ ಮೇನ್ಲಿ ಲಿಂಕ್ ಟು, ಓನ್ಲಿ ಅಂತ ಹೇಳೋಕ್ಕಾಗಲ್ಲ, ಮೇನ್ಲಿ ಲಿಂಕ್ ಟು ಲೆಜಿಸ್ಲೇಚರ್ ಆ್ಯಂಡ್ ಎಕ್ಸಿಕ್ಯೂಟಿವ್. ಬಟ್ ವೆರಾಸ್ ಇನ್ US ಅಥವಾ ಯುರೋಪ್ ಈ ಕಂಟ್ರೀಸಲ್ಲಿ, ನಾವು ವೆಸ್ಟರ್ನ್ ಕಂಟ್ರೀಸಲ್ಲಿ ನಾವು ನೋಡಿದ್ರೆ ಇಟ್ ಈಸ್ ಅ ಡಿಸೆಂಟ್ರಲೈಸ್ಡ್ ಪ್ರಾಸೆಸ್. ಅಂದರೆ ಅಲ್ಲಿ ವೇರಿಯಸ್ ಥಿಂಕ್ ಟ್ಯಾಂಕ್ಸನ್ನು ಇನ್ವಾಲ್ವ್ ಮಾಡ್ತಾರೆ, ಇಲ್ಲ ಅಂತಂದರೆ ಅಡ್ವೊಕೇಸಿ ಗ್ರೂಪ್ಸನ್ನು ಇನ್ವಾಲ್ವ್ ಮಾಡ್ತಾರೆ, ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ನ ಇನ್ವಾಲ್ವ್ ಮಾಡ್ಕೋತಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಇಂಡಿಯಾ, ನಾವು ಈ ರೀತಿಯಾದ ಒಂದು ಏನು ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ಆಗಲಿ ಇಲ್ಲ ಅಂತಂದರೆ ಬೇರೆ ಅಡ್ವೊಕಸಿ ಗ್ರೂಪ್ಸು, ಥಿಂಕ್ ಟ್ಯಾಂಕ್ಸ್, ಇವುಗಳನ್ನೆಲ್ಲ ನಾವು ಇನ್ವಾಲ್ವ್ ಮಾಡೋದಿಲ್ಲ ಪಬ್ಲಿಕ್ ಪಾಲಿಸಿಯಲ್ಲಿ, ತುಂಬ ರೇರ್. ಭಾರತದಲ್ಲಿ ನಾವು ಯಾವಾಗ ಇನ್ವಾಲ್ವ್ ಮಾಡ್ತೀವಿ ಪಬ್ಲಿಕ್ನ ಅಂತಂದರೆ ಲಾಸ್ಟ್, ಅಂದರೆ ಏನಾದ್ರು ಪಬ್ಲಿಕ್ದು ಒಪಿನಿಯನ್ಸ್ ಕೇಳೋದಕ್ಕೆ ಮಾಡ್ತೀವಿ. ಆ್ಯಂಡ್ ಇಟ್ ಈಸ್ ನಾಟ್ ಲೈಕ್ ನಾವು ಪಬ್ಲಿಕ್ದು ಎಲ್ಲ ಒಪಿನಿಯನ್ಸ್ನ ಗೌರ್ಮೆಂಟ್ ತೊಗೊಳುತ್ತೆ, ಎಲ್ಲ ಒಪಿನಿಯನ್ಸ್ನ ತೊಗೊಂಡು ಮತ್ತೆ ರೀಸ್ಟ್ರಕ್ಚರ್ ಮಾಡುತ್ತೆ ಆ ಒಂದು ಪಾಲಿಸಿನ ಅಂತ ನಾವು ಹೇಳೋದಕ್ಕೂ ಆಗೋದಿಲ್ಲ. So public policy making in India is totally different when it compared to Western democracies. ಮತ್ತೊಂದು ಪ್ರಾಬ್ಲಮ್ ಏನು ಅಂತಂದರೆ ಇಲ್ಲಿ US ಅಥವಾ ಯುರೋಪಲ್ಲಿ ಏನಾಗುತ್ತೆ ಅಂದರೆ ಲಾ ಮೇಕಿಂಗ್ ಏನಿದೆ ಅಲ್ಲಿ ಎಕ್ಸ್ಪರ್ಟೀಸ್ ಇರ್ತಾರೆ, ಅನಲಿಟಿಕ್ಸ್ ವಿಂಗ್ ಇರುತ್ತೆ, ಎಕ್ಸ್ಪರ್ಟೀಸ್ ವಿಂಗ್ ಇರುತ್ತೆ. ಬಟ್ ಇಂಡಿಯಾಗೆ ಬಂದಾಗ ಇಟ್ ಇಸ್ ಮೋಸ್ಟ್ಲಿ ಇನ್ಫಾರ್ಮಲ್ ಅಥವಾ ಫಾರ್ಮಲೈಸೇಷನ್ ಇನ್ನೂ ಅಷ್ಟಾಗಿ ಆಗಿಲ್ಲ. ಅಂದರೆ ಪಬ್ಲಿಕ್ ಪಾಲಿಸಿ ಇದರಲ್ಲಿ ಫಾರ್ಮಲೈಸೇಷನ್ ಇಲ್ಲ, ಅಂದರೆ ಎಕ್ಸ್ಪರ್ಟ್ ಅಡ್ವೈಸ್ ಇರಲಿ, ಇಲ್ಲ ಅಂತಂದರೆ ಅನಾಲಿಟಿಕ್ ಡಿವಿಷನ್ ಇರಲಿ, ಈ ರೀತಿಯಾದ ಒಂದು ಪ್ರಾಪರ್ ಇದಿರೋದಿಲ್ಲ. ಮೋಸ್ಟ್ಲಿ ಇಟ್ ಲೈಸ್ ಇನ್ ದ ಹ್ಯಾಂಡ್ಸ್ ಆಫ್ ಲೆಜಿಸ್ಲೇಚರ್ ಆ್ಯಂಡ್ ಎಕ್ಸಿಕ್ಯೂಟಿವ್. ಸೊ ಭಾರತದಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ದೇನು ಅಂತಂದರೆ ಯಾರ ಕೈಯಲ್ಲಿ ಪವರ್ ಇರುತ್ತೆ ಅವರು ಪಬ್ಲಿಕ್ ಪಾಲಿಸಿಯನ್ನು ಮಾಡ್ತಾರೆ. ಹಾಗಾಗಿ ಈಗ ನಾವು ಭಾರತದಲ್ಲಿ ಏನಾದ್ರು ಪಬ್ಲಿಕ್ ಪಾಲಿಸಿ ಇನ್ಸ್ಟಿಟ್ಯೂಷನ್ಸ್, ಅಂದರೆ ಈ ರೀತಿಯಾದ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸನ್ನು ನಾವು ಸ್ಥಾಪಿಸ್ತೀವಿ ಅಂತ ಅಂದರೆ ಏನು ಮಾಡಬೇಕು, ಅಲ್ಲಿ ಮೊದಲಿಗೆ ಈ ರೀತಿಯಾದ ಅಂದರೆ ಈ ಇನ್ಫಾರ್ಮಲ್ ಸಿಸ್ಟಮ್ ಏನಿದೆ, ಈ ಇನ್ಫಾರ್ಮಲ್ ಸಿಸ್ಟಮ್ ಬಗ್ಗೆ ಕೂಡ ಅಲ್ಲಿ ನಾವು ತಿಳಿಸ್ಬೇಕಾಗುತ್ತೆ. ಅಂದರೆ ಫಾರ್ಮಲ್ ಸಿಸ್ಟಮ್ ನಾವು ಏನು ಓದ್ತೀವಿ ಅದಿರಬೇಕು, ಬಟ್ ಅದರ ಜೊತೆ ಭಾರತಕ್ಕೆ ಯಾವ ರೀತಿಯಾದ ಒಂದು ಮಾಡಿಫಿಕೇಷನ್ಸ್ ಬೇಕು ಆ ಮಾಡಿಫಿಕೇಷನ್ನ ಕೂಡ ಕರಿಕ್ಯುಲಮಲ್ಲಿ ತರಬೇಕು ಅಂತ ಇಲ್ಲಿ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಈಗ ಫಾರಿನ್ ಇನ್ಸ್ಟಿಟ್ಯೂಷನಲ್ಲಿ ಓದ್ಕೊಂಬಂದು ನಾವು ಆ ಒಂದು ಕರಿಕ್ಯುಲಮ್ನ ಇಲ್ಲಿ ಭಾರತದಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತಂದರೆ ಅದು ಚಾನ್ಸ್ ಆಗೋದೇ ಇಲ್ಲ. ಯಾಕೆಂದರೆ ಅಲ್ಲಿನ ಪವರ್ ಸ್ಟ್ರಕ್ಚರ್ ಬೇರೆ, ಅಲ್ಲಿನ ಒಂದು ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಏನಿದೆ ಅದು ಬೇರೆ ಇರುತ್ತೆ ಕಂಪೇರ್ ಟು ಇಂಡಿಯಾ. ಸೊ ಹಾಗಾಗಿ ಏನು ಮಾಡಬೇಕು, ಫಸ್ಟ್ ಒನ್ ಇನ್ಫಾರ್ಮಲ್ ಸಿಸ್ಟಮ್ ಅಂದರೆ ಟ್ರೆಡಿಷ್ನಲ್ ಎಜುಕೇಷನ್ ಜೊತೆಗೆ ಗ್ರೌಂಡ್ ರಿಯಾಲಿಟೀಸ್ ಏನಿದೆ, ಇಂಡಿಯಾದ ಯುನೀಕ್ ಪವರ್ ಡೈನಾಮಿಕ್ಸ್ ಏನಿದೆ ಅದರ ಕುರಿತಾಗಿ ಕೂಡ ಈ ಒಂದು ಪಬ್ಲಿಕ್ ಪಾಲಿಸಿ ಇನ್ಸ್ಟಿಟ್ಯೂಷನ್ಸಲ್ಲಿ ಟೀಚ್ ಮಾಡಬೇಕು. ಮತ್ತು ಎರಡನೇದಾಗಿ ಏನು ಮಾಡಬೇಕು ಅಂತಂದರೆ ಸ್ಟೇಬಲ್ ಪಾಲಿಸಿ ಎಕೋಸಿಸ್ಟಮನ್ನು ಕೂಡ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಈ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಯಾವ ರೀತಿಯಾಗಿ ಇನ್ಫಾರ್ಮಲ್ ನೆಟ್ವರ್ಕ್ಸ್, ಅಂದರೆ ಈಗ ಏನಿದೆ ಯಾವುದೇ ರೀತಿಯಾದ ಒಂದು ಪಾಲಿಸಿ ಮೇಕಿಂಗ್ ಇದೆ ಅಂತಂದರೆ ಅಲ್ಲಿ ಪವರ್ ಮೇನ್ ಆಗುತ್ತೆ ಭಾರತದಲ್ಲಿ. ಅಂದರೆ ಯಾರ ಕೈಯಲ್ಲಿ ಪವರ್ ಇದೆ ಅವರು ಇನ್ಫ್ಲುಯೆನ್ಸ್ ಮಾಡ್ತಾ ಇರ್ತಾರೆ ಪಬ್ಲಿಕ್ ಪಾಲಿಸಿನಲ್ವಾ. ಸೊ ಈಗ ಪಾಲಿಸಿ ಮೇಕಿಂಗಲ್ಲಿ ಏನಾದರೂ ಇನ್ವಾಲ್ವ್ ಆಗ್ತಾ ಇದ್ದಾರೆ ಒಂದು ಸ್ಟೂಡೆಂಟ್ ಅಂತಂದರೆ ಅವರು ಯಾವ ರೀತಿಯಾಗಿ ಇನ್ಫಾರ್ಮಲ್ ನೆಟ್ವರ್ಕಿಂದ ಆಚೆ ಬರ್ಬೋದು, ಅಂದರೆ ಪಾಲಿಸಿ ಮೇಕಿಂಗ್ ಎಫೆಕ್ಟಿವ್ ಆಗಿರಬೇಕು, ಅಟ್ ದ ಸೇಮ್ ಟೈಮ್ ಯಾವುದೇ ರೀತಿಯಾದ ಒಂದು ಪ್ರಾಬ್ಲಮ್ ಅವ್ರಿಗೆ ಪವರ್ಸಿಂದ ಬರಬಾರ್ದು. ಈ ರೀತಿಯಾಗಿ ಹೇಗೆ ಅವರು ನ್ಯಾವಿಗೇಟ್ ಮಾಡಬೇಕು ಅನ್ನೋದನ್ನು ಕೂಡ ಈ ಒಂದು ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಹೇಳ್ಕೊಡ್ಬೇಕು ಅಂತ ಇಲ್ಲಿ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಕರಿಕ್ಯುಲಮ್ ಏನಿದೆ ಈಗಾಗಲೇ ಹೇಳಿರ್ತಾರೆ ಬಿಯಾಂಡ್ ಟ್ರೆಡಿಷ್ನಲ್ ಪಾಲಿಸಿ ಎಜುಕೇಷನ್ ಇರಬೇಕು. ಅಂದರೆ ಈಗ ಕೆಲವು ಸತಿ ನಾವು ನೋಡಿದಾಗ ನೆಪೋಟಿಸಮ್ ಥ್ರೂ ಇರುತ್ತೆ, ಇಲ್ಲ ಅಂತಂದರೆ ರೀಜನಲ್ ಎಲೈಟ್ಸ್ ಇರ್ಬೋದು, ಕ್ಯಾಸ್ಟ್ ಹೆರಾರ್ಕೀಸ್ ಇರ್ಬೋದು, ಈ ರೀತಿಯಾದ ಎಲ್ಲ ಒಂದು ಫ್ಯಾಕ್ಟರ್ಸ್ ಕೂಡ ಇಂಡಿಯನ್ ಪಾಲಿಸಿ ಮೇಕಿಂಗನ್ನು ಅಫೆಕ್ಟ್ ಮಾಡುತ್ತೆ. ಹಾಗಾಗಿ ಇದೆಲ್ಲದರ ನಾಲೆಡ್ಜನ್ನು ಕೂಡ ಈ ಒಂದು ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಕೊಡಬೇಕು. ಸೊ ಯಾವಾಗ ಈ ಒಂದು ಎಲ್ಲ ರೀತಿಯಾದ ಏನು ಇನ್ಫಾರ್ಮಲ್ ಸಿಸ್ಟಮ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಯಾವ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡುತ್ತೆ ಅನ್ನೋದನ್ನು ಈ ಒಂದು ಇನ್ಸ್ಟಿಟ್ಯೂಷನ್ಸಲ್ಲಿ ಟೀಚ್ ಮಾಡ್ತಾರೆ, ಪಬ್ಲಿಕ್ ಪಾಲಿಸಿ ಮೇಕಿಂಗ್ ಏನಿದೆ ಅದು ಎಫೆಕ್ಟಿವ್ ಆಗಿರುತ್ತೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಈ ಇನ್ಸ್ಟಿಟ್ಯೂಷನ್ಸು ಒಂದು ರೀತಿಯ ಡ್ಯುಯಲ್ ರೋಲನ್ನು ನಿಭಾಯಿಸ್ತಾ ಇರುತ್ತೆ. ಹೇಗೆ ಅಂದರೆ ಒಂದು ಕಡೆ ಏನು ಮಾಡ್ತಾ ಇರ್ತಾರೆ, ಗ್ರ್ಯಾಜುಯೇಟ್ಸ್ ಹೂ ಕ್ಯಾನ್ ಇನ್ಫ್ಲುಯೆನ್ಸ್ ಪವರ್ ಅವ್ರನ್ನ ಕ್ರಿಯೇಟ್ ಮಾಡ್ತಾರೆ. ಮತ್ತೊಂದು ಕಡೆ ಏನಾಗುತ್ತೆ ಅಂತಂದರೆ ದೇ ಬಿಕಮ್ ಅನ್ ಎಕ್ಸಾಂಪಲ್ ಫಾರ್ ಅದರ್ ಡೆವಲಪಿಂಗ್ ಕಂಟ್ರೀಸ್. ಸೊ ಒಂದು ಕಡೆ ಲೀಡರ್ ಥರ ವರ್ಕ್ ಆದರೆ, ಇನ್ನೊಂದು ಕಡೆ ಗ್ರ್ಯಾಜುಯೇಟ್ಸ್ ಏನಿರ್ತಾರೆ ಅವರಿಗೆ ಯಾವ ರೀತಿಯಾಗಿ ಪವರನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಈಗ ಭಾರತ ಈ ರೀತಿಯಾದ ಒಂದು
ಹೊಸ ಪಬ್ಲಿಕ್ ಪಾಲಿಸಿ ಇನ್ಸ್ಟಿಟ್ಯೂಷನ್ಸನ್ನು ಜಾರಿಗೆ ತರಬೇಕು ಅನ್ನೋದು ಈ ಒಂದು ಆರ್ಟಿಕಲ್ನ ಸಜೆಷನ್ ಆಗಿದೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.